ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಜೀ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ ಮೂರನೇ ಸುದ್ದಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೀತಾ ಇರುವಂತಹ ಕಾರ್ಪೊರೇಟ್ ಲವ್ ಜಿಹಾದ್. ಹೆಂಗಾಯ್ತಿದು ಕಾರ್ಪೊರೇಟ್ ಲವ್ ಜಿಹಾದ್? ಒಂದು ಸಂಸ್ಥೆ, ಒಂದು MNC ಕಂಪನಿ, ಆ ಕಂಪನಿಯಲ್ಲಿ ಉದ್ಯೋಗಿಗಳಾದವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಮತಾಂತರ ಮಾಡೋದು, ಅದಾದ ನಂತರ ಧರ್ಮದ ವಿರುದ್ಧವಾಗಿ ಅವರಿಗೆ ಆಹಾರ ತಿನ್ನುವಂತೆ ಪ್ರಚೋದನೆ ಕೊಡೋದು, ಲೈಂಗಿಕವಾಗಿ ಕಿರುಕುಳ ಕೊಡೋದು, ಮದುವೆ ಆಗ್ತೀನಿ ಅಂತ ಅಂದರೆ ಅವರಿಗೆ ಭರವಸೆ ಕೊಡೋ ಮುಖಾಂತರ ಅವರನ್ನ ಲೈಂಗಿಕವಾಗಿ ಬಳಸಿಕೊಂಡಿರುವಂತಹ ಪ್ರಕರಣ ಇದು ನಾಸಿಕ್ನಲ್ಲಿ ಆಯಿತು. ಹೆಂಗೂ ಹೊರಗಡೆ ಬಂತು ಈ ಪ್ರಕರಣ? ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ನಾಸಿಕ್ನಲ್ಲಿ. ಏನೇನಾಯಿತು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಈ ಪ್ರಕರಣ ನಾಸಿಕ್ನಲ್ಲಿ ಒಬ್ಬ ಮಹಿಳೆಯಿಂದ ಹೊರಗಡೆ ಬಂತು. ಏನಿದು ಹಾಗಾದರೆ? IT ಲವ್ ಜಿಹಾದ್ ಪ್ರಕರಣ. ನಾಸಿಕ್ನಲ್ಲಿ TCS ಎನ್ನುವಂಥ ಒಂದು ಕಂಪನಿ, ಆ ಕಚೇರಿಯಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪಗಳು, ಪ್ರಕರಣಗಳು ಕೇಳಿ ಬಂತು. 2022ರಿಂದ 2026ರ ಅವಧಿಯಲ್ಲಿ ಆದಂತಹ ಬೆಳವಣಿಗೆ ಇದು. ಆ ಬೆಳವಣಿಗೆಯ ನಂತರ ಇದೆಲ್ಲವೂ ಕೂಡ ಆಗ್ಬಿಟ್ಟಿದೆ. ಏನಾಯಿತು ಘಟನೆ ಅಂತ ಹೇಳಿದರೆ, ಹಿಂದೂ ಯುವತಿ ಮನೆಯಲ್ಲಿ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಒಬ್ಬ ಮಹಿಳೆ, ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿ ಉಪವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಉಪವಾಸ ಮಾಡೋದು ಅಷ್ಟೇ ಅಲ್ಲದೆ ಧಾರ್ಮಿಕ ವಿಧಿವಿಧಾನವಾಗಿಯೂ ಕೂಡ ಇಸ್ಲಾಮನ ಅನುಕರಣೆ ಮಾಡೋದಕ್ಕೆ ಶುರು ಮಾಡಿದ್ಲು. ಪಾಲಕರಿಗೆ ಅನುಮಾನ ಬಂದ ತಕ್ಷಣವೇ ಏನು ಮಾಡಿದ್ರು, ಹತ್ತಿರದಲ್ಲೇ ಹೋದಂತಹ ಡಿಯೋಲಾಲಿ ಕ್ಯಾಂಪ್ ಎನ್ನುವಂಥ ಒಂದು ಪೊಲೀಸ್ ಸ್ಟೇಷನ್ನು, ಆ ಡಿಯೋಲಾಲಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರು. ಏನಂತ? ನನ್ನ ಮಗಳು BPOದಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಟ್ ಅವರು ಧಾರ್ಮಿಕವಾಗಿ ಹೀಗೆಲ್ಲ ಚೇಂಜ್ ಆಗ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ದಾಖಲಾದ ನಂತರ ಎಲ್ಲ ಪ್ರಕರಣಗಳು ಕೂಡ ಹೊರಬರೋದಕ್ಕೆ ಶುರುವಾಯಿತು. ಕಾರ್ಪೊರೇಟ್ ಜಿಹಾದ್ ಏನೇನು ಆರೋಪಗಳಿದೆ? ಲೈಂಗಿಕ ದೌರ್ಜನ್ಯಗಳನ್ನು ಕೊಡ್ತಾರೆ. ಮಹಿಳಾ ಉದ್ಯೋಗಿಗಳಿಗೆ ಉನ್ನತ ಅಧಿಕಾರಿಗಳಿಂದ ಲೈಂಗಿಕ ಕಿರುಕುಳ, ದೌರ್ಜನ್ಯ, ಅವರನ್ನು ಅಪಹಾಸ್ಯ ಮಾಡೋದು, ಅವರ ಧರ್ಮವನ್ನು ಟೀಕೆ ಮಾಡೋದು, ಇವೆಲ್ಲವೂ ಕೂಡ ಕಾರ್ಪೊರೇಟ್ ಲವ್ ಜಿಹಾದದ ಆರೋಪಗಳಿದೀಗ. ಮತಾಂತರ ಮತ್ತು ಲವ್ ಜಿಹಾದ್ ಹೆಂಗೆ? ನಮ್ಮ ಹಳ್ಳಿಗಳಲ್ಲೂ ಕೂಡ ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ, ಇಂಥ ಪ್ರಕರಣಗಳಾಗಿದ್ದನ್ನು ನೋಡಿದ್ದೀವಿ. ಮತಾಂತರ ಆಗುವಂಥ ಅವರನ್ನು ಪ್ರೇರೇಪಣೆ ಮಾಡೋದು. ಈಗ ಹಿಂದೂ ಆಗಿದ್ರೆ ಹಿಂದೂ ಧರ್ಮದ ದೇವರು ಮತ್ತು ದೇವತೆಗಳನ್ನು ಟೀಕೆ ಮಾಡೋದು ಮತ್ತು ಅವರ ಆಚರಣೆಗಳೇನಿರುತ್ತೆ, ಧಾರ್ಮಿಕ ವಿಧಿವಿಧಾನಗಳೇನಿರುತ್ತೆ, ಎಲ್ಲವನ್ನ ಟೀಕೆ ಮಾಡುವ ಮುಖಾಂತರ ಮತ್ತೊಂದು ಧರ್ಮದ ಬಗ್ಗೆ ಅಮಲು ತುಂಬುವಂತಹ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ನಿರಂತರವಾಗಿ ಆಗ್ತಾ ಇತ್ತು ಎನ್ನುವಂಥ ಆರೋಪವನ್ನು ಯಾರು ಮಾಡಿದ್ದಾರೆ? ಕೆಲವೊಂದಿಷ್ಟು ಯುವತಿಯರು ಮತ್ತು ಅಲ್ಲಿಯ ಉದ್ಯೋಗಿಗಳು ಮಾಡಿದ್ದಾರೆ. ವ್ಯವಸ್ಥಿತ ಜಾಲ ಇತ್ತಂತೆ, ಇವೆಲ್ಲವೂ ಕೂಡ ಆಗಿದೆ. ಮತ್ತೊಂದು ಕಡೆ ಬಂಧಿತರು ಯಾರು? ಹಾಗಾದರೆ ಇದರ ಬಗ್ಗೆ ಕ್ರಮಗಳೇನು, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಏನೇನಾಗಿದೆ ಅಂತ ಹೇಳಿದರೆ, ಈ ಪ್ರಕರಣದಲ್ಲಿ ತೌಸಿಫ್ ಅತ್ತಾರ್ ಎನ್ನುವಂಥ ಒಬ್ಬ ಯುವಕ ಫೋನ್ನಲ್ಲಿ ಮುಸ್ಲಿಂ ಯುವತಿ, ಅಂದರೆ ಆ ಥರನಾದಂಥ ಬಟ್ಟೆಗಳನ್ನು ಧರಿಸಿ ಹಿಂದೂ ಹೆಣ್ಣು ಮಕ್ಕಳೇನಿದ್ರು ಅವರೆಲ್ಲರ ಫೋಟೋಗಳನ್ನು ಈ ವ್ಯಕ್ತಿ ತೆಗೆದುಕೊಂಡಿದ್ದಂತೆ. ಇವೆಲ್ಲವೂ ಕೂಡ ಇದೆ. ಬಂಧಿತರು ಯಾರ್ಯಾರಿದ್ದಾರೆ? ಮೊದಲ ಬಂಧಿತ ತೌಸಿಫ್ ಅತ್ತಾರ್ ಸೇರಿದಂತೆ ಅನೇಕ ಜನ. ಈ ಪ್ರಕರಣದ ಪ್ರಮುಖ ಆರೋಪಿ ತೌಸಿಫ್ ಅತ್ತಾರ್. ಈತನ ಮೇಲೆ ಏನೇನಿತ್ತು? ಈ ವ್ಯಕ್ತಿ ಮಹಿಳೆಯರ ಫೋಟೋಗಳನ್ನೆಲ್ಲವನ್ನ ಕೂಡ ತೆಗೆದುಕೊಂಡು ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದಂಥ ವ್ಯಕ್ತಿ. ಯಾರ್ಯಾರು ಹೊಸದಾಗಿ ಕಂಪನಿಗೆ ಸೇರ್ತಾ ಇದ್ರಲ್ಲ, ಅವರೆಲ್ಲರ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದ. ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ನಂಬಿಸೋದು, ಲೈಂಗಿಕವಾಗಿ ಬಳಸ್ಕೊಳ್ಳೋದು, ವಿಡಿಯೋ ಮಾಡೋದು, ಆ ವಿಡಿಯೋನ ಇಟ್ಕೊಂಡು ಅವರನ್ನು ಮತ್ತೊಮ್ಮೆ ದೌರ್ಜನ್ಯಕ್ಕೆ ಕಳೆಯುವಂಥ ಪ್ರಯತ್ನ. ಈ ವ್ಯಕ್ತಿ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಕೆಲಸದಿಂದ ಈತನನ್ನು ಅಮಾನತು ಮಾಡಿದ್ದಾರೆ. ನಿದಾ ಖಾನ್ ಎನ್ನುವಂಥ ವ್ಯಕ್ತಿ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದ? ತೌಸಿಫ್ ಅತ್ತಾರ್ ಎನ್ನುವಂಥ ವ್ಯಕ್ತಿಗೆ ಮಹಿಳೆಯರು ಯಾರ್ಯಾರು ಬರ್ತಾರೆ ಅವರೆಲ್ಲರ ಪರ್ಸನಲ್ ಡೀಟೇಲ್ಸ್ಗಳನ್ನು ಅವ್ರಿಗೆ ಕೊಡೋದು. ಇದರ ಜೊತೆಗೆ ಈ ವ್ಯಕ್ತಿಯ ಒಂದು ಕೆಲಸ ಏನಿತ್ತು, ಮಾನಸಿಕವಾಗಿ ಆರ್ಥಿಕವಾಗಿ ಯಾರು ಕುಗ್ಗಿದ್ದಾರೆ, ಆರ್ಥಿಕವಾಗಿ ಯಾರು ಸರಿ ಇಲ್ಲ, ಅವರನ್ನು ಗುರುತಿಸಿ ಅಂಥವ್ರನ್ನ ಕಳಿಸೋ ಪ್ರಯತ್ನ. ದಾನಿಶ್ ಶಫಿ ಶೇಖ್, ಈತನ ವಿರುದ್ಧ ಕೇಸ್ ಆಗಿದೆ. ಈತ ದಲಿತ ಸಮುದಾಯಕ್ಕೆ ಸೇರುವಂಥ ಸಂತ್ರಸ್ತೆಯ ವಿರುದ್ಧ ಎಲ್ಲ ಈತ ಮಾಡಿದಾನೆ ಎನ್ನುವಂಥ ಆರೋಪಗಳೆಲ್ಲವೂ ಕೂಡ ಬಂದಿದೆ. ಇದೆಲ್ಲವೂ ಕೂಡ ಇರುವಂಥದ್ದು. ಹಾಗಾದರೆ ಈ ಪ್ರಕರಣದ ತನಿಖೆ ಹೆಂಗೆ ಸಾಗಿತು? ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ SITಯನ್ನು ರಚನೆ ಮಾಡಲಾಯಿತು. ಇದರ ಜೊತೆಗೆ ಹಿಂದೂ ಟಾರ್ಗೆಟ್ ಮತಾಂತರದ ಮಸಲತ್ತು ಕೂಡ ಕೇಳಿ ಬಂದಿದೆ. ಏನೇನಾಗಿದೆ? ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ನಾನು ಅವಾಗಲೇ ಹೇಳಿದ ಹಾಗೆ
ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಇಸ್ಲಾಂ ಧರ್ಮದ ಬಗ್ಗೆ, ಅದರ ಶ್ರೇಷ್ಠ ತತ್ವಗಳ ಬಗ್ಗೆ ಬೋಧನೆ ಮಾಡೋದು, ಮತ್ತೊಂದು ಧರ್ಮವನ್ನು ಕೀಳಾಗಿ ಕಾಣುವಂತಹ ಪ್ರಯತ್ನವನ್ನು ಇದರಲ್ಲಿ ಮಾಡಲಾಗಿದೆ. ಮಾನಸಿಕ ಒತ್ತಡ, ನಾನು ಆವಾಗಲೇ ಹೇಳಿದೆ, ಮಾನಸಿಕವಾಗಿ ಯಾರ್ಯಾರು ಸ್ವಲ್ಪ ವೀಕ್ ಇದ್ದಾರೋ ಅಂಥವರನ್ನು ಸೆಲೆಕ್ಟ್ ಮಾಡಿ ಅಂಥವ್ರನ್ನ ಇದಕ್ಕೆ ಒಳಪಡಿಸ್ತಾ ಇದ್ರಂತೆ. ಅಂಥವ್ರನ್ನ ಮತ್ತು ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ನಿಮಗೇನೋ ಆರ್ಥಿಕ ಸಹಾಯ ಮಾಡ್ತೀವಿ, ನಿಮಗೆ ಮಲೇಷಿಯಾದಲ್ಲಿ ಏನೋ ಕೆಲಸ ಕೊಡ್ತೀವಿ ಅಂತ ಕೆಲವೊಂದಿಷ್ಟು ಆರೋಪ ಅವರಿಗೆ ಆಮಿಷವನ್ನು ತೋಡುವಂತಹ ಮುಖಾಂತರ ಅವರನ್ನು ಈ ಬಲೆಗೆ ಬೆಳೆಸಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ಮಾದರಿ ಮಾಡಿದಾರಂತೆ. ಪ್ರೀತಿಯ ನಾಟಕ ಆಡೋದು, ಒನ್ಸ್ ಅಗೇನ್ ಅವರನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋದು, ಅದಾದ ನಂತರ ಮತಾಂತರಕ್ಕೆ ಕಳಿಸೋ ಪ್ರಯತ್ನ. ಇದರ ಜೊತೆಗೆ ನಿದಾ ಖಾನ್ ಈ ವ್ಯಕ್ತಿ ಹಿಂದೂ ಯುವತಿಯರನ್ನು ಮುಸ್ಲಿಂ ಯುವಕರೊಂದಿಗೆ ಸ್ನೇಹ ಬೆಳೆಸೋದಕ್ಕೆ ಈ ವ್ಯಕ್ತಿ ಎಲ್ಲ ಪ್ರಯತ್ನವನ್ನು ಪಡ್ತಾ ಇತ್ತ. ಇವೆಲ್ಲವೂ ಕೂಡ ಘಟನೆ ಆಗಿದೆ. ಈ ಘಟನೆಯ ನಂತರ ಏನಾಗಿದೆ, SITಯನ್ನು ರಚನೆ ಮಾಡಲಾಗಿದೆ. ACP ಅವರ ನೇತೃತ್ವದಲ್ಲಿ ಒಂದು SITಯನ್ನು ರಚನೆ ಮಾಡಿ ಇದುವರೆಗೂ ಕೂಡ ACP ಸಂದೀಪ್ ಮಿಟ್ಕೆ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಈ ಪ್ರಕರಣ ಬಂತಲ್ಲ, ಪೊಲೀಸರಿಗೆ ಸ್ಟಾರ್ಟಿಂಗ್ ಅನುಮಾನ ಇತ್ತಂತೆ. ಆಗೇನು ಮಾಡಿದ್ದಾರೆ ಪೊಲೀಸರು, ಒಂದು 7 ಜನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಯಾವ TCS ಎನ್ನುವಂಥ ಒಂದು ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಕಸ ಹೊಡೆಯೋದು ಅಥವಾ ಆಫೀಸ್ ಬಾಯ್ ಆಗೋದು, ಈ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳಲ್ಲಿ. ಅವರು ಕೆಲಸ ಮಾಡುವ ಮುಖಾಂತರ ತಮಗಾದಂಥ ಅನುಭವಗಳೇನಿತ್ತು, ಹೀಗೆ ಪೊಲೀಸರಿಗೂ ಕೂಡ ಅದೇ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಯಾರ್ಯಾರು HRಗಳಿದ್ರು, ಅಲ್ಲಿಯ ಟೀಮ್ ಲೀಡರ್ಗಳು ಯಾರ್ಯಾರು ಇದ್ದರು, ಎಲ್ಲರೂ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಿ ಪೊಲೀಸರಿಗೂ ಅಂಥದ್ದೇ ಅನುಭವ ಆಗಿದೆ. ಆ ಅನುಭವವನ್ನು ತೆಗೆದುಕೊಂಡು ಬಂದು ಇದೀಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು SIT ತನಿಖೆ ಮಾಡ್ತಾ ಇದೆ. ಹಾಗಾದರೆ TCS ಸಂಸ್ಥೆಯ ಪ್ರತಿಕ್ರಿಯೆ ಏನಿದಕ್ಕೆ? ಯಾರ್ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ, ಅವರವರ ಹೆಸರು ಏನು ಕೇಳಿ ಬಂದಿದೆ, ಅವರೆಲ್ಲರನ್ನು ಕೂಡ ಕೆಲಸದಿಂದ ತೆಗೆದುಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. 8 ಉದ್ಯೋಗಿಗಳನ್ನು ತಕ್ಷಣವೇ ಅಮಾನತು ಮಾಡಿ ಅವರ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದು ಕಡೆ TCS ಮುಖ್ಯ ಕಾರ್ಯನಿರ್ವಹಣೆಯ ಅಧಿಕಾರಿ ಸುಬ್ರಮಣಿಯನ್ ನೇತೃತ್ವದಲ್ಲಿ ಒಂದು ಆಂತರಿಕ ಸಮಿತಿಯನ್ನು ಮಾಡಿಕೊಂಡು ಅದರ ಬಗ್ಗೆಯೂ ಕೂಡ ಇದೀಗ ಅವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ಆರ್ತಿ ಸುಬ್ರಮಣಿಯನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದು ನಾಸಿಕ್ನಲ್ಲಿ ಆಗಿರುವಂತಹ ಬೆಳವಣಿಗೆ, ಕಾರ್ಪೊರೇಟ್ ಲವ್ ಜಿಹಾದ್ ಬಗ್ಗೆ ಆಗಿರುವಂತಹ ಬೆಳವಣಿಗೆ. ಹೀಗಾಗಿ ಇದು ತನಿಖೆ ಕೂಡ ಆಗ್ತಾ ಇದೆ.